ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. But what has happened? ಆದರೆ ಏನಾಗಿದೆ? After a 3-day workshop, you return back to the home and you declare in the home, in the village, that by one cow we can cultivate 30 acres of land. ನೀವು In the production, you get more production and zero budget. Everybody will say you it is a mad person. They will react. They will gossip in the village. He attended workshop, he become mad. ಬೇಕಾಗಿತ್ತ ನನಗಿದು? ಮುಂದೆ ಕೂಡ್ಸ್ಕೊಂಡು ಹೇಳ್ತಾರಲ್ರಿ. When the entire village will say you mad, you win. You have won the battle. Because mad person created the civilizations. ಈ ಕಡೆ Then his mindset divided. He committed a mistake. 100% unity is not created. And in the first year, maybe possible, some insect will attack. For that purpose, we are given our own insecticide. ಸ್ನೇಹಿತರೆ, ತುಂಬ ವಿಶೇಷವಾದ ಒಂದು ಸೂಚನೆ. ನೀವು ಈ 3 ದಿವಸ ಕಾರ್ಯಾಗಾರ ಮುಗಿದ ನಂತರ ಮನೆಗಳಿಗೆ ಹೋಗಿ, ನಾನು ಈ ರೀತಿ ಒಂದು ಕಾರ್ಯಾಗಾರಕ್ಕೆ ಹೋಗಿದ್ದೆ, ಅಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲಿ ಅವ್ರು ಹೇಳೋದೇನೆಂದರೆ, ಯಾವುದೇ ರೀತಿಯಾದ ಗೊಬ್ಬರವನ್ನು, ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ಉಪಯೋಗಿಸ್ಕೊಳ್ಳದೇ ಕೇವಲ ಒಂದು ನಾಟಿ ಹಸುವಿನ ಸಗಣಿ ಗಂಜಲದಿಂದ 30 ಎಕರೆ ಬೇಸಾಯ ಮಾಡ್ಬೋದು, ನಾನು ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ರು. ಅವರು ನೀವು ಹೇಳಿದ ತಕ್ಷಣ ಪಕ್ಕದ ಮನೆ ಕಾರ್ ತರಿಸೋ, ಆಟೋ ತರಿಸೋ, ಇವನ್ನ ನಿಮ್ಯಾನ್ಸ್ಗೆ ಕರ್ಕೊಂಡು ಹೋಗೋಣ, ಹುಚ್ಚಿಡಿದು ಬಿಟ್ಟಿದೆ ಅಂತ ಹೇಳ್ತಾರೆ. ನೀವು ಯಾವಾಗ ಈ ಕೃಷಿ ಶುರು ಮಾಡ್ತಿರೋ, ಪಾಗಲ್ ಬನೋ ಕ್ರಾಂತಿ ಕರೋಗೆ. ಇದು ಹೇಗೆ ಅಂದರೆ, ಪಾಗಲ್ ಬನೋ ಅಂದರೆ ನೀವು ಹುಚ್ಚರಾಗಿ, ಪಾಗಲ್ ಬನಾನೆ ಕೇಳಿ ಅಂದರೆ ಹುಚ್ಚರನ್ನು ಮಾಡಲಿಕ್ಕಾಗಿ ನೀವು ಮೊದಲು ಹುಚ್ಚರಾಗಿ ಅನ್ನೋದು. ಹಾಗಾಗಿ ನೀವು ಮೊದಲನೇ ವರ್ಷ ಒಂದು ಸ್ವಲ್ಪ ನಿಮಗೆ ಕೀಟ ರೋಗ ಬಾಧೆ ಬರಬೇಕು ಅನ್ನೋ ಯಾವುದೋ ಖಂಡಿತ ಇಲ್ಲ. ಆದರೆ ಬರಬಹುದು. ಬಂದಾಗ ಅದನ್ನು ರಕ್ಷಣೆ ಮಾಡೋಕ್ಕೆ, ಗಿಡಗಳನ್ನ ನಾವು ರಕ್ಷಿಸ್ಕೊಳ್ಳೋಕ್ಕೆ ನಮ್ಮ ಸುಭಾಷ್ ಪಾಳೇಕರ್ ಕೃಷಿಯಲ್ಲೇ ಇರುವಂಥ ಸಿಂಪರಣೆಗಳು, ಕಷಾಯಗಳು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಬರ್ಕೊಳ್ಳಮ್ಮ ಪುಟ್ಟಿ, ನಿಮ್ಮ ಅಪ್ಪಂಗೆ ಮಾಡ್ಕೊಡು, ಕೂಗಾಡಿದ ತಕ್ಷಣನೇ ಅವ್ನು ಅಭ್ಯಾಸ ಮಾಡ್ಕೊಡು, ಓಡೋಗ್ಬಿಡ್ತಾನೆ. This is a Pagal Mahasammelana. Pagal Mahasammelana. Pagal Mahasammelana. Not only Pagal. ಇದು ಹುಚ್ಚರ ಮಹಾಸಂತೆ, ಬರೇ ಸಂತೆ ಅಲ್ಲ. ಕೂಡಿಸ್ಕೊಂಡು ಬೈತಾರೋ ಹೊಗಳ್ತಾರೋ ಒಂದೂ ಗೊತ್ತಾಗ್ತಿಲ್ಲ ಗುರು. ಕುರ್ಚಿ ಮೇಲೆ ಕುಯ್ದು ಹಿಂಗೆ ಬೈತಾರೆ ನಮ್ಮನ್ನ. Okay.